ಬಳ್ಳಾರಿಯಲ್ಲಿ ನಡೆದಂತ ಘಟನೆ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಬಿಟ್ಟು ತಮ್ಮ MLA ಕಾಪಾಡುವುದರಲ್ಲಿ ಬಹಳ ಬ್ಯುಸಿ ಆಗಿದೆ. ಬಹಳ ಪ್ರಮುಖವಾಗಿ ಅತ್ಯಂತ ಸ್ಪಷ್ಟವಾಗಿ ಮಾಧ್ಯಮದಲ್ಲಿಯೂ ಬಂದಿದೆ, ನನಗೆ ಮಾಹಿತಿಯೂ ಇದೆ ಬೇರೆ ಬೇರೆ ಮೂಲಗಳಿಂದ. ಆ ಗುಂಡು ತಗುಲಿ ಯಾರೋ ವ್ಯಕ್ತಿ ಸತ್ತಿದ್ದಾನೆ, ಅದು ಪೊಲೀಸರ ಗುಂಡಿನಿಂದ ಅಲ್ಲ ಅನ್ನೋದು ಅತಿ ಸ್ಪಷ್ಟವಾಗಿದೆ. ಮತ್ತು ಜನಾರ್ದನ್ ರೆಡ್ಡಿ ಇರಲಿ ಯಾರೇ ಇರಲಿ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪರ್ಸನ್, ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡ್ಲಿಕ್ಕೆ 8 ಜನ ಸೇರೋ ಅವಶ್ಯಕತೆ ಏನಿತ್ತು? ಜನಾರ್ದನ್ ರೆಡ್ಡಿ ಅಂತೂ ಇರಲಿಲ್ಲ, ಗಂಗಾವತಿಯಲ್ಲಿ ಇದ್ರೆ ವಿಚ್ ಇಸ್ ಪ್ರೂವ್ಡ್ ಬಿಯಾಂಡ್ ಡೌಟ್. ಅಲ್ಲಿ ಗಲಾಟೆ ಮಾಡೋ ಅವಶ್ಯಕತೆ ಏನಿತ್ತು? ಆ ನಂತರ ಆಯ್ತಪ್ಪ ಗಲಾಟೆ ಮಾಡಿದ್ರು. ಪ್ರೈವೇಟ್ ಗನ್ಮನ್ಗಳು ಅವರು ಗುಂಡು ಹಾರಿಸ್ತಾರೆ, ಫೈರ್ ಮಾಡ್ತಾರೆ, ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂದ್ರೆ ಸರ್ಕಾರ ಏನ್ ನಡೆಸಿದೆ ಅಂತ? ವಾಟ್ ಗವರ್ಮೆಂಟ್ ಈಸ್ ಡೂಯಿಂಗ್? ತಪ್ಪು ಯಾರಿದೆ ಓಕೆ, ನೀವು ಕಂಡುಹಿಡಿರಿ, ದಟ್ಸ್ ಆಲ್ಸೋ. ನಾನು ಅಂದ್ರೆ ಬಹಳ ಉದಾರವಾಗಿನೇ ನಾನು ಹೇಳ್ತೀನಿ, ನೀವು ತಪ್ಪು ಯಾರಿದೆ ಯು ಕ್ಯಾನ್ ಫೈಂಡ್ ಔಟ್. ಅವರು ಯಾರ ಗನ್ಮನ್ಗಳು, ಅವರಿಗೆ ಲೈಸೆನ್ಸ್ ಇದ್ದ ಗನ್ಗಳಿಂದ ಅವರು ಫೈರ್ ಮಾಡಿದಾರ, ಲೈಸೆನ್ಸ್ ಇರದೇ ಇದ್ದಿದ್ದರಲ್ಲೇ ಮಾಡಿದಾರ? ಮತ್ತು ಜನಾರ್ದನ್ ರೆಡ್ಡಿ ಮನೆಗೆ ಯಾಕೆ ಅವರು ಗುಂಡು ಹಾರಿಸಿದ್ರು? ಮತ್ತು ತಕ್ಷಣ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಮೇಲೆ ನೀವು FIR ಮಾಡ್ತೀರಿ. ಶಾಸಕನ ಮೇಲೆ ಮಾಡಬೇಕು ಅಂತಂದ್ರೆ ನಿಮ್ಗೆ ಒತ್ತಾಯ ಮಾಡಬೇಕಾಗ್ತದೆ ಎಲ್ಲರೂ. ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಹ್ಯಾಪನಿಂಗ್? ಎರಡನೇದ್ದು, ಎರಡನೇ ವಾಲ್ಮೀಕಿ ಪುತ್ಥಳಿಗೆ ಇನ್ನೂ ಪರ್ಮಿಷನ್ನೇ ಸಿಕ್ಕಿಲ್ಲ. ಎರಡನೇ ವಾಲ್ಮೀಕಿ ಪುತ್ಥಳಿ ಕೂಡಿಸೋದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ಯಾವ್ದಾದ್ರು ಜಾಗದಲ್ಲಿ ಯಾವ್ದಾದ್ರು ಊರಿನಲ್ಲಿ 2 ವಾಲ್ಮೀಕಿ ಪುತ್ಥಳಿ ಕೂಡಿಸ್ತಾರೆ, ನಂದೇನು ಅಬ್ಜೆಕ್ಷನ್ ಇಲ್ಲ ಅದಕ್ಕೆ. ವಾಲ್ಮೀಕಿ ದೇಶಕ್ಕೆ ರಾಮಾಯಣವನ್ನ ಕೊಟ್ಟಂತ ಒಬ್ಬ ಬಹುದೊಡ್ಡ ವ್ಯಕ್ತಿ, ಎಷ್ಟು ಮೂರ್ತಿಗಳನ್ನ ಕೂಡಿಸಿದ್ರು ಅದಕ್ಕೆ ಏನೂ ಅಭ್ಯಂತರ ಇಲ್ಲ. ಆದರೆ ಅದಕ್ಕೆ ಪರ್ಮಿಷನ್ನು ಇತ್ಯಾದಿ ಎಲ್ಲ ತೆಗೆದುಕೊಂಡು ಕಾನೂನುಬದ್ಧವಾಗಿ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಬೇಕು. ನನಗೆ ಗೊತ್ತಿರೋ ಮಟ್ಟಿಗೆ ಅದಕ್ಕೆ ಮಹಾನಗರ ಪಾಲಿಕೆ ಪರ್ಮಿಷನ್ ಸಿಕ್ಕಿರಲಿಲ್ಲ ಇನ್ನು. ತರಾತುರಿಯಲ್ಲಿ ಅದನ್ನು ಉದ್ಘಾಟನೆ ಮಾಡೋದಕ್ಕೆ ಹೋಗಿ 2ನೇ ಸ್ಟ್ಯಾಚ್ಯೂ ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಹೋಗ್ಲಿಕ್ಕೆ ಬರಲಾರ್ದಂಗೆ ಬ್ಯಾನರ್ ಹಾಕೋದು, ಆ ನಂತರ ಅದು ತಪ್ಪಾಗಿದೆಯೋ ಒಪ್ಪಾಗಿದೆಯೋ, ಇವ್ರು ತಪ್ಪಿದೆಯೋ ಅವ್ರು ತಪ್ಪಿದೆಯೋ, ನೀವು ಫೈರ್ ಮಾಡೋದಂದ್ರೆ ಏನರ್ಥ ಇದೆ? ಸರ್ಕಾರ ನಿಷ್ಪಕ್ಷಪಾತವಾಗಿ ಅಲ್ಲಿದ್ದಂತಹ ಯಾವನೋ ಸತೀಶ್ ರೆಡ್ಡಿನೋ ಏನೋ ಹೆಸರು ಹೇಳ್ತಾರೆ, ಅವನು ಯಾರು? ಇವನು ಭರತ್ ರೆಡ್ಡಿ MLA. ಇವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಶಾಂತಿ ಇರ್ಬೇಕಂತ ಬಿಟ್ಟಿದ್ದೀನಿ, ಇಲ್ಲ ಜನಾರ್ದನ್ ರೆಡ್ಡಿ ಮನೆ ಸುಟ್ಟು ಹಾಕ್ತಾ ಇದ್ದ ಅಂದ್ರೆ ಇದು ಇಂಡಿಕೇಶನ್ ಅವ್ರ ಸಪೋರ್ಟರ್ಸ್ಗೆ ಸುಟ್ಟು ಹಾಕ್ರಿ ಅಂತ. ಇನ್ಸಿಡೆಂಟ್ ಅನ್ನ ನಾ ಹೇಳೋದು, ನಾನು ದೂರಿನಿಂದ ಕೂತು ಯಾರ ಪರ ವಿರುದ್ಧ ನಾನು ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ, ನನ್ನ ಜಡ್ಜ್ಮೆಂಟ್ ಕೊಡೋ ಅಧಿಕಾರನೂ ನನಗಿಲ್ಲ. ಬಟ್ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋಕ್ಕಾಗಲ್ಲ ನಿಮ್ಗೆ. ಇಷ್ಟ ಅಯೋಗ್ಯರಿದ್ದೀರಿ ನೀವು. ಹಿಂದೆ ಎಲ್ಲ ಬಾಣಂತಿಯರ್ ಸತ್ರು, ಈ ಜಮೀರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೋಗ್ಲಿಲ್ಲ ಅಲ್ಲಿ. ಈಗ ಇದಕ್ಕೆ ದೊಡ್ಡ ಘಟನೆ ಆದ್ರೂ ಹೋಗಿಲ್ಲ.
ಮತ್ತು ಅವ್ರ ಮನೆ ಮೇಲೆ ಗುಂಡಾರಿಸ್ತಾರೆ ಅಂದ್ರೆ ಜನಾರ್ದನ್ ರೆಡ್ಡಿನ ಅಥವಾ ಅವ್ರ ಮನೆಯಲ್ಲಿ ಯಾರನ್ನಾದ್ರೂ ನಿಮ್ಗೆ ಕೊಲ್ಲೋ ಉದ್ದೇಶ ಇತ್ತನ? ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಬೇಕು. ಸರ್ಕಾರ ತಮ್ಮ MLA ಬಚಾವ್ ಮಾಡೋದಕ್ಕೆ ಒನ್ ಸೈಡೆಡ್ ಮಾತಾಡ್ತಾ ಇದ್ದಾರೆ. ಒನ್ ಸೈಡೆಡ್ ಇಟ್ ಈಸ್ ನಾಟ್ ಅಕ್ಸೆಪ್ಟೆಡ್. ಇದನ್ನ ನೀವು ನಿಮ್ಮ ತನಿಖೆ ಬಗ್ಗೆನೂ ನಮಗೂ ವಿಶ್ವಾಸ ಇಲ್ಲ. ಯಾಕಂದ್ರೆ ನೀನು ತನಕ ನೀವು MLA ಬಗ್ಗೆ ಒತ್ತಾಯ ಮಾಡಿ ಜನಾರ್ದನ್ ರೆಡ್ಡಿ ನಾನು ಧರಣಿ ಕೊಡ್ತೇನೆ ಅಂತ ಹೇಳಿ, ಶ್ರೀರಾಮುಲು ಧರಣಿ ಕೊಡ್ತೇನೆ ಅಂತ ಹೇಳಿ, ಶ್ರೀರಾಮುಲು ಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಇಮಿಡಿಯೇಟ್ FIR, ಗುಂಡಾರಿಸಿದವ್ರ ಮೇಲೆ 24 ತಾಸು ಮೇಲೆ FIR ಆಗ್ತದೆ. ಹಾರಿಸ್ಲಿಕ್ಕೆ ಪ್ರೇರಣೆ ಕೊಟ್ಟವ್ರ ಮೇಲೆ, ಹಾರಿಸಿದವ್ರ ಮೇಲೆ. ಹಾಗಾಗಿ ಸರ್ಕಾರ ನಡ್ಕೊಳ್ಳುವಂಥ ರೀತಿಯಲ್ಲ. ಯಾವುದೇ ಸರ್ಕಾರ ಇದ್ದಾಗ ತಮ್ಮ ಪಾರ್ಟಿಯವರು ತಪ್ಪು ಮಾಡಿದ್ರು ಸಹಿತ ಅದು ಏನು ಸಣ್ಣ ಪುಟ್ಟ ತಪ್ಪು, ಭ್ರಷ್ಟಾಚಾರದ ಆರೋಪ, ಮತ್ತೊಂದು ಮುಗಿದೊಂದು, ಅದು ಆಗಬಾರ್ದು. ಅದರಲ್ಲಿ ಏನೋ ಸ್ವಲ್ಪ ಬಚಾವ್ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಈ ಥರದ ಕ್ರಿಮಿನಲ್ ಆಕ್ಟಿವಿಟಿಯಲ್ಲಿ ಯು ಆರ್ ಟ್ರೈಂಗ್ ಟು ಪ್ರೊಟೆಕ್ಟ್. ಅವಾಗ ಜನರದ್ದು ಇದೇನು? ಹಾಗಾಗಿ ಇದನ್ನ ಒಂದು ನೀವು ಸೆಂಟ್ರಲ್ ಏಜೆನ್ಸಿಗೆ ಕೊಡ್ರಿ, ಇಲ್ಲ ಅಂದ್ರೆ ಕೋರ್ಟ್ ಮಾನಿಟರ್ಡ್ ತನಿಖೆ ನಡೆಸ್ರಿ. ಕೋರ್ಟಿಗೆ ರಿಕ್ವೆಸ್ಟ್ ಮಾಡಿಕೊಡ್ರಿ, ನಿಮ್ಮ ಮಾನಿಟರ್ದಾಗ ತನಿಖೆ ಮಾಡಿಸ್ರಿ, ಗೊತ್ತಾಗತ್ತೆ. ಇಟ್ ಈಸ್ ಟೂ ಮಚ್. ಈ ರೀತಿ ಗುಂಡಾವರ್ತನೆ ಯಾರ ಕಡೆಯಿಂದನೂ ಸಹನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವೆದರ್ ಇಟ್ ಈಸ್ ದಿಸ್ ಪಾರ್ಟಿ ಆರ್ ದ್ಯಾಟ್ ಪಾರ್ಟಿ, ಇಟ್ ಈಸ್ ನಾಟ್ ಪಾಸಿಬಲ್. ಆದರೆ ಇದರಲ್ಲಿ ಒಟ್ಟಾರೆ ಜನಾರ್ದನ್ ರೆಡ್ಡಿ ಅವರು ಆ ಜಾಗದಲ್ಲಿ ಇರಲಿಲ್ಲ, ಆದರೂ ಅವ್ರ ಮೇಲೆ ತಕ್ಷಣ FIR ಆಗ್ತದೆ ಮತ್ತು ಅವ್ರ ಮೇಲೆ ಗುಂಡಾರಿಸ್ತಾರೆ. ಇಟ್ ಈಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ಅಂದರೆ ನೀವೊಬ್ಬ MLA ಕೊಂದು ಹಾಕ್ಬೇಕಂತ ಮಾಡಿದ್ದೀರಾ? ಏನು ನಿಮ್ದು ವಿಚಾರ ಏನಿತ್ತು? ಐ ಸ್ಟ್ರಾಂಗ್ಲಿ ಕಂಡೆಮ್ ದಿಸ್. ಈ ಎಲ್ಲಿಂದನೋ ಬಂದು ಅತಿಕ್ರಮಣ ಮಾಡಿದಂತ ಯಾವುದಾದ್ರು ಕೋಗಿಲಗೇರಿ ಕೋಗಿಲು ಲೇಔಟ್ದಲ್ಲಿ ಇವರು ಬಹಳ ಯಾವಾಗಲೂ ಸಿದ್ದರಾಮಯ್ಯನವರು ವ್ಯಾಕರಣ, ಸಂಧಿ, ಸಮಾಸ ಬಹಳ ಮಾತಾಡ್ತಾರೆ. ಹೀಗಾಗಿ ಅವರಿಗೆ ಒಂದು ಹೊಸ, ಅವರ ಇದರ ಪ್ರಕಾರ ಒಂದು ಹೊಸ ಗಾದೆ ಮಾತು ಸೇರಿಸಬಹುದು. ಮನೆಗೆ ಮಾರಿ ಅತಿಕ್ರಮಣಕಾರರಿಗೆ ಉಪಕಾರಿ ಅಂತ. ಅವರು ಯಾವುದೇ ರೆಕಾರ್ಡ್ ಇಲ್ಲ. ಸರ್ಕಾರ ಅಲ್ಲಿ ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಪಸ್ಗೆ ರಿಸರ್ವ್ ಮಾಡಿಟ್ಟಿವಿ ಅಂತ ಉಪಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಹೂ ಇಸ್ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್. ಅನೇಕ ಕಡೆ ಅಸ್ಸಾಮು, ಗುಜರಾತು, ರಾಜಸ್ಥಾನ, ತ್ರಿಪುರಾ ಈ ಎಲ್ಲ ರಾಜ್ಯಗಳಲ್ಲಿ BJP ಬಂದ ನಂತರ ನುಸುಳುಕೋರರನ್ನ ನಾವು ತಡೆದಿದ್ದೇವೆ. ಆದರೆ ನಾವು ಬರೋಕ್ಕಿಂತ ಮೊದಲು ಬಂದಂಥ ಬಾಂಗ್ಲಾದೇಶಿ ನುಸುಳುಕೋರರು ಈಗ ಪಶ್ಚಿಮ ಬಂಗಾಳ ಇತ್ಯಾದಿ ರಾಜ್ಯಗಳಿಂದ ಬರ್ತಾ ಇರುವಂಥ ನುಸುಳುಕೋರರು ಇಡೀ ದೇಶದಲ್ಲಿ ಹಬ್ಬಿದ್ದಾರೆ. ಬೆಂಗಳೂರಿನಲ್ಲೂ ಇದ್ದಾರೆ, ಅವರು ಚೆನ್ನೈದಲ್ಲೂ ಇದ್ದಾರೆ. SIRಕ್ಕೂ ವಿರೋಧ ಆಗ್ತಾ ಇರೋದು ಅದೇ ಕಾರಣದಿಂದ. ಯಾಕಂದ್ರೆ ಅವ್ರ ಕಡೆ ರೆಕಾರ್ಡ್ ಇಲ್ಲ. ಕೊಟ್ಟಿ ರೆಕಾರ್ಡ್ಗಳನ್ನು ಮಾಡಿಕೊಟ್ಟಿದ್ದಾರೆ, ಕೊಟ್ಟಿ ಆಧಾರ್ ಕಾರ್ಡ್ಗಳನ್ನು ಮಾಡಿಕೊಟ್ಟಿದ್ದಾರೆ ಅಲ್ಲಿನ ರಾಜ್ಯ ಸರ್ಕಾರಗಳು. ಅವರು ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ ಅಂತ ಅನ್ನೋದು ಬಹಳ ಸ್ಪಷ್ಟ ಇದೆ. ಅನೇಕ ಬಾಂಗ್ಲಾದೇಶರು ಬೆಂಗಳೂರಿನಲ್ಲಿ ಇದ್ದಾರೆ. ತನಿಖೆ ಇಲ್ಲದೆ ಯಾರೋ ಬಂದಂಗಾರೆ ನಾಳೆ ಇಲ್ಲಿ ಕುಮಾರಕೃಪಾ ಪಕ್ಕದಲ್ಲಿ ಯಾರೋ ಒಂದು 4 ಗುಡಿಸಲು ಹಾಕಿದ್ನಪ್ಪ, ಒಂದು ಟೆಂಟ್ ಹಾಕಿದ, ಅವ್ರಿಗೊಂದು ತೆಗಿಬೇಕು ಅಂದ್ರೆ ಅವ್ರಿಗೊಂದು ಜಾಗ ಕೊಡಬೇಕು ನಾವು ಫ್ರೀಯಾಗಿ ಅಂತಂದು ಏನು ಅರ್ಥ ಇದೆ? ಅಂದ್ರೆ ಒಂದು ಕಾಲದಲ್ಲಿ ಡೆಲ್ಲಿಯಿಂದ ಹೈಕಮಾಂಡ್ ನಡೀತೆ, ಇವತ್ತು ಕೇರಳದಿಂದ ಹೈಕಮಾಂಡ್ ನಡೀತೆ. ಒಂದು ಪ್ರಿಯಾಂಕಾ ವಾದ್ರಾ ಮತ್ತು ಇನ್ನೊಂದು ವೇಣುಗೋಪಾಲ್.
Is it not sheer nonsense? ಇಮ್ಮಿಡಿಯೇಟ್ ಆಗಿ ನಾವು ಕೊಟ್ಬಿಡು, ಅತಿಕ್ರಮಣಕಾರರಿಗೆ ನಾವು ಕೊಟ್ಬಿಡ್ತೀವಿ. ಇಡೀ ಕರ್ನಾಟಕ ರಾಜ್ಯದೊಳಗೆ ಸಾವಿರಾರು ಜನ ಅಪ್ಲಿಕೇಶನ್ ಆಗಿ ಕಾಯ್ತಾ ಇದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯೊಳಗೆ ಕೊಟ್ಟಂತಹ ದುಡ್ಡು ಖರ್ಚು ಮಾಡಿಲ್ಲ. ನಿನ್ನೆ ಪ್ರಜಾವಾಣಿಯಲ್ಲಿ ಬಹಳ ಡಿಟೇಲ್ ಆಗಿ ರಿಪೋರ್ಟ್ ಆಗಿದೆ. ಹಾಗಾಗಿ ಈ ತುಷ್ಟೀಕರಣದ ಪರಾಕಾಷ್ಠೆ ಇದು. ಮುಸಲ್ಮಾನರು ಅಂತ ಇದ್ದರೆ ಅವ್ರಿಗೆ ಬಾರಾಕುನ್ ಮಾಫ್ ಅಂತ ನಮ್ಮಲ್ಲಿ ಒಂದು ಮೊದಲು ಇದೆ, ಬಾರಾಕುನ್ ಮಾಫ್ ಅಂತ. ಅಂದ್ರೆ 12 ಕೊಲೆಗಳನ್ನು ಮಾಡಿದ್ರು ಮಾಫಿ ಅಂತದು ಹಿಂದಿ ಒಳಗೆ, ಅವಾಗ ಉರ್ದುದೊಳಗೆ ಗಾದಿ ಮಾತಿದೆ. ಬಾರಾಕುನ್ ಮಾಫ್ ಅಂತ ನಮ್ಮ ಮುಂಬೈ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಇದಿದೆ, ಬಾರಾಕುನ್ ಮಾಫ್ ಅಂತ. ಈ ಬಾರಾಕುನ್ ಮಾಫ್ ಇದು. ಹಾಗಾಗಿ ಇದನ್ನ ತಕ್ಷಣ ನಿಲ್ಲಿಸಬೇಕು. ಈ ರೀತಿ ಅತಿಕ್ರಮಣಕಾರರಿಗೆ ಪ್ರೋತ್ಸಾಹ ಕೊಡಬಾರ್ದು. ಅವರು ಬಾಂಗ್ಲಾದೇಶದಿಂದ ಬಂದವರು ಅಲ್ಲ ಅನ್ನೋದನ್ನು ಮೊದಲು ವೆರಿಫಿಕೇಶನ್ ಮಾಡಬೇಕು. ಅದಲ್ಲದೆ ಅವರು ಕರ್ನಾಟಕದವರು, ಜೆನ್ಯೂನ್ ಆಗಿ ಕರ್ನಾಟಕದಲ್ಲಿ ಅವರು ಬಹಳ ವರ್ಷಗಳಿಂದ ಅಲ್ಲಿದ್ದರು ಅಂತ ಅನ್ನೋದಕ್ಕೆ ಯಾವುದೇ ಆಧಾರ ಇಲ್ಲ. ಯಾಕಂದ್ರೆ ಗೂಗಲ್ ಮ್ಯಾಪ್ಗಳಲ್ಲಿ 3-4 ವರ್ಷ, 2-3 ವರ್ಷದಿಂದ ಅಲ್ಲಿ ಏನೂ ಇರಲಿಲ್ಲ ಅನ್ನೋದು ಸಿದ್ಧಗೊಂಡಿದೆ. ಈ ರೀತಿ ತುಷ್ಟೀಕರಣದ ರಾಜಕಾರಣಕ್ಕೆ ಇದನ್ನು ಮಾಡೋದು ಸರಿಯಲ್ಲ. ಮತ್ತು ಬಳ್ಳಾರಿಯಲ್ಲಿ ನಡೀತಾ ಇರುವಂಥದ್ದು 100% ಇದು ದ್ವೇಷದ ರಾಜಕಾರಣ. ದ್ವೇಷದ ಬಿಲ್ಲು ದ್ವೇಷದ ರಾಜಕಾರಣ ಸಾಧಿಸೋದಕ್ಕಿದೆ. ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಅವ್ರ ಮನೆ ಸುಟ್ಟು ಹಾಕ್ತಿದಂತೆ. ಇದೇ ಬಿಲ್ದಲ್ಲೇ ಅದು ಬಿಲ್ ಕಾನೂನು ಆದರೆ ಫಸ್ಟ್ ಅವ್ರನ್ನ ಹಾಕ್ಬೇಕಾಗತ್ತೆ. ಮತ್ತು ಸುಳ್ಳು ಸುದ್ದಿ ಹಡಿಸೋದು ಬಿಲ್ ಮಾಡಿದಾರಲ್ಲ, ಅದರ ಮೊದಲು ಪ್ರಿಯಾಂಕಾ ಖರ್ಗೆನ ಹಾಕ್ಬೇಕಾಗ್ತದೆ. ಯಾಕಂದ್ರೆ ಮೊನ್ನೆ ಅತ್ಯಾಚಾರಿನ ಬಿಟ್ಟದ್ದು ನಾನು ಟ್ವೀಟು ಮಾಡಿದ್ದೆ, ನೀವೆಲ್ಲ ಕವರು ಮಾಡಿದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.